ನಮಸ್ಕಾರ, ನಾನು ನಿಮ್ಮ ಆಕಾಶ. ಇವಾಗೇ ರೀಸೆಂಟ್ಲಿ ನಾವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಕತ್ತೀನಿ. ಆದರೆ ಏನು ಮಾಡ್ತೀರಿ, ನಾವು ಹೆಂಗೆ ಪ್ಲ್ಯಾನ್ ಮಾಡ್ತೀವಲ್ಲ ಹಂಗೆ ಏನಾದರೂ ಒಂದು ಬಂದು ಅಡ್ಡ ಆಗ್ಬಿಡ್ತಾವ. ನಾನಿವಾಗ ರೀಸೆಂಟ್ಲಿ ಬೇರೆ ಒಂದು ವರ್ಕ್ ಮಾಡ್ಬೇಕಂತ ಮಾಡಕತ್ತಿದ್ದೆ. ಅದಕ್ಕೆ ಮಾರ್ಜಿನ್ನು ಭಾಳ ಇತ್ತು. ಆದ್ರೆ ನನ್ನ ಹತ್ರ ಟೀಮ್ ಇಲ್ಲ, ಅಷ್ಟು ಬಜೆಟ್ ಇಲ್ಲ. ಅದಕ್ಕೆ ಕ್ವಿಟ್ ಮಾಡಿ ಮತ್ತೊಂದು ಅದ್ರ ಮ್ಯಾಗ ವರ್ಕ್ ಮಾಡಕತ್ತೀನಿ. ಇಷ್ಟು ದಿನ ನಾ ಕ್ಲಾತಿಂಗ್ ಮ್ಯಾಗ ವರ್ಕ್ ಮಾಡ್ಬೇಕಂತ ಮಾಡಕತ್ತಿದ್ದೆ. ಬಟ್ ಅದ್ರೊಳಗೆ ಹಾಕಕ್ಕೆ ನನ್ನ ಬಳಿ ಅಷ್ಟು ಬಜೆಟ್ ಇಲ್ಲ. ಯಾಕಂತಂದ್ರೆ ನಾವೆಲ್ಲ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ ಅಲ್ಲ. ಸ್ಟಾರ್ಟ್ ಮಾಡ್ಬೋದು, ಮತ್ತು ಅಲ್ಲಿಂದ ಇಲ್ಲಿಗೆ ಬಂದು ಭಾಳ ಪ್ರಾಬ್ಲಮ್ ಆಗ್ತಂತದ್ದು ಕ್ಯಾನ್ಸಲ್ ಮಾಡಕತ್ತೀನಿ. ಮತ್ತು ಬೇರೆ ಒಂದು ಬಿಸ್ನೆಸ್ನಾಗ ಬೇರೆ ಒಂದು ಸ್ಟಾರ್ಟಪ್ನಾಗ ವರ್ಕ್ ಮಾಡಕತ್ತೀನಿ. ಅದು ಏನು ಮಾಡಕತ್ತೀನಿ ಅಂತ ಆದಷ್ಟು ಬೇಗ ತಿಳಿಸ್ತೀನಿ. ಇವಾಗ ನಾನು ಪ್ರೆಸೆಂಟ್ ಎಲ್ಲಿದ್ದೀನಿ ಅಂದರೆ ಮುಂಬೈ ಒಳಗಿದ್ದೀನಿ. ಮುಂಬೈ ಒಳಗಿಂದು ಎಲ್ಲನೂ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತಿರ್ತೀನಿ, ಯಾವ ರೀತಿ ನನ್ನ ಜರ್ನಿ ಚಾಲು ಆಗ್ತದೆ ಅಂತಂದ್ರೆ. ಇವತ್ತಂತರೂ ನಿನ್ನೆ ಅಂತಂದ್ರೆ ನಾನು ಮಲಾಡ್ಗೆ ಹೋಗಿದ್ದೆ. ಯಾಕೆ ಹೋಗಿದ್ದೆ ಅಂತಂದ್ರೆ ಅಪ್ಕಮಿಂಗ್ ಡೇಸ್ ಒಳಗೆ ನಿಮ್ಗೆ ಗೊತ್ತಾಗ್ತಿರ್ತದೆ. ಮತ್ತು ಭಯಂದ್ರಕ್ಕೂ ಹೋಗಿದ್ದೆ, ಅಲ್ಲಿನೂ ಯಾಕೆ ಹೋಗಿದ್ದೆ ಅಂತ ಅಪ್ಕಮಿಂಗ್ ಡೇಸ್ ಒಳಗೆ ಗೊತ್ತಾಗ್ತಿರ್ತದೆ. ಇವಾಗ ಪ್ರೆಸೆಂಟ್ ಇರೋದು ನಾ ಗನಸೋಲಿ, ಥಾಣೆ, ರಬಾಳೆ, ಇದೇ ಒಂದು ಥಾಣೆ ಸರೌಂಡಿಗೆ ನಾ ಇದ್ದೀನಿ. ಇಲ್ಲಿಂದನೇ ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇತ್ತು, ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ.